ನೋಡಿ, ರನ್ಯಾ ಗೋಲ್ಡ್ ಪ್ರಕರಣ ಏನಿದೆ, ಸ್ಮಗ್ಲಿಂಗ್ ಮಾಡಿರುವಂಥ ಪ್ರಕರಣ, ಇದರಲ್ಲಿ ಹೊಸ ಹೊಸ ವಿಚಾರಗಳು ಬರ್ತಾ ಇದೆ. ಇವತ್ತು ಬಿಗ್ ಡೇ ಕೂಡ ರನ್ಯಾ ರಾವ್. ಏನು ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜ್ ಮೊಬೈಲ್ನಲ್ಲಿ ಸ್ಫೋಟಕ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇರೋದು. ಡಿಆರ್ಐ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಡಿಆರ್ಐ ತನಿಖೆಯಲ್ಲಿ ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜ್ ಹೇಳಿದ್ದೇನು ಬಹಳ ಮುಖ್ಯವಾಗುತ್ತೆ. ಇದು ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಿಗ್ತಾ ಇರುವಂತಹ ಬಿಗ್ ಟ್ವಿಸ್ಟ್. ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜ್ ಮೊಬೈಲ್ನಲ್ಲಿ ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಡಿಆರ್ಐ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜ್ ಹೇಳಿದ್ದೇನು ತನಿಖೆಯಲ್ಲಿ? ಪಬ್ಲಿಕ್ ಟಿವಿಯಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ಇಡ್ತಾ ಇದ್ದೀವಿ. ಕಾರಣ, ಪ್ರೋಟೋಕಾಲ್ ಅಧಿಕಾರಿಗೆ ಯಾರು ಹೇಳಿದ್ರು ಮಾಹಿತಿ ಅನ್ನುವಂಥದ್ದು ಲಿಂಕ್ ಬೇಕಾಗಿದ್ದು. ಆ ಲಿಂಕ್ ಮೂಲಕವಾಗಿ ಯಾರು ಏನು, ಅವರಿಗೇನಿದರ ಉದ್ದೇಶ, ಏನಿದರ ಹಿನ್ನೆಲೆ ಅನ್ನುವಂಥದ್ದನ್ನೆಲ್ಲ ತಿಳ್ಕೊಳ್ತಾರೆ. ಸೊ ಹಾಗಾಗಿ ಒಂದು ಪಿಕ್ಚರ್ ಅಂತೂ ಸಿಗುತ್ತೆ, ಯಾವ ರೀತಿಯಾಗಿ ಇದು ನಡೀತಾ ಇತ್ತು ಸ್ಮಗ್ಲಿಂಗ್ ಅಂತ ಹೇಳಿ. ಇದರ ಹಿಂದೆ ಯಾರ ಕೈವಾಡ ಇತ್ತು, ಅದರ ಉದ್ದೇಶ ಏನಿತ್ತು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದರ ಅವಶ್ಯಕತೆ ಇತ್ತು ಈಗ ಪ್ರೋಟೋಕಾಲ್ ಅಧಿಕಾರಿಗಳ ವಿಚಾರಣೆಯನ್ನು ಮಾಡೋದು. ಈಗ ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜ್ ಮೊಬೈಲ್ನಲ್ಲಿ ಮಾಹಿತಿಗಳು ಸಿಕ್ಕಿರೋದ್ರಿಂದ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಮಾಹಿತಿಗಳು ಲಭ್ಯವಾಗಿದೆ. ಸೊ ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮಾರ್ಚ್ 3ರಂದು ಪ್ರೋಟೋಕಾಲ್ ಸಿಬ್ಬಂದಿಗೆ ಕಾಲ್ ಮಾಡಿದ್ದು ರಾಮಚಂದ್ರ ರಾವ್. ಮಾರ್ಚ್ 3 ರಾತ್ರಿ 9:30ಕ್ಕೆ ರಾಮಚಂದ್ರ ರಾವ್ಗೆ ಕರೆ ಹೋಗುತ್ತೆ. ಬಸವರಾಜ್ ಮೊಬೈಲ್ಗೆ ವಾಟ್ಸಪ್ ಕರೆಯನ್ನು ಮಾಡಿರ್ತಾರೆ ರನ್ಯಾ ಮಲತಂದೆ ರಾಮಚಂದ್ರ ರಾವ್. ಮಾರ್ಚ್ 3ರಂದು ಪ್ರೋಟೋಕಾಲ್ ಸಿಬ್ಬಂದಿಗೆ ರಾಮಚಂದ್ರ ರಾವ್ ಕರೆ ಮಾಡಿರ್ತಾರೆ ರಾತ್ರಿ 9:30ಕ್ಕೆ. ಮಾರ್ಚ್ 3ರ ರಾತ್ರಿ 9:30ಕ್ಕೆ ಏನಕ್ಕೆ ಕರೆ ಮಾಡೋದು? ಅದು ವಾಟ್ಸಪ್ ಕರೆಯನ್ನು ಮಾಡ್ತಾರೆ. ಯಾವುದು ಕೂಡ ರೆಕಾರ್ಡ್ ಆಗಬಾರ್ದು ಅನ್ನೋ ಉದ್ದೇಶದಿಂದಾಗಿ ವಾಟ್ಸಪ್ ಕಾಲನ್ನು ಮಾಡ್ತಾರೆ ಪ್ರೋಟೋಕಾಲ್ ಸಿಬ್ಬಂದಿಗೆ. ಪ್ರೋಟೋಕಾಲ್ ಸಿಬ್ಬಂದಿಗೆ ಕರೆ ಮಾಡಿ ಹೇಳುವಂಥದ್ದೇನು? ಮಗಳು ಬರ್ತಾ ಇದ್ದಾಳೆ, ಅವಳನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿ ಪ್ರೋಟೋಕಾಲ್ ಅಧಿಕಾರಿಗೆ ಹೇಳ್ತಾರೆ. ಅದು ರಾತ್ರಿ 9:30ಕ್ಕೆ ಫೋನ್ ಮಾಡಿ ವಾಟ್ಸಪ್ ಕರೆಯನ್ನು ಮಾಡಿ ಹೇಳ್ತಾರೆ. ಇದು ಯಾರು ಸಿಬ್ಬಂದಿ ಇದ್ದಾರೆ ಅವರ ಮೊಬೈಲ್ನಲ್ಲಿ ಎಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಹೋಗ್ತಾ ಇದೆ. ಈಗ ಟರ್ನ್ ಎಲ್ಲಿಗಾಗುತ್ತೆ ಅಂತಂದರೆ, ಇದು ತನಿಖೆ ನೇರ ಈಗ ರಾಮಚಂದ್ರ ರಾವ್ಗೆ ಹೋಗುತ್ತೆ. ರಾಮಚಂದ್ರ ರಾವ್ ಅವ್ರ ಹತ್ರ ಹೋದಾಗ ಏನಾಗುತ್ತೆ, ರಾಮಚಂದ್ರ ರಾವ್ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಬಹಳ ಮುಖ್ಯವಾಗಿ ಇಲ್ಲಿಯವರೆಗೂ ಪಾತ್ರಧಾರಿ ರನ್ಯಾ ಕಾಣಿಸ್ಕೊಳ್ತಾ ಇದ್ದಿದ್ದು. ತದನಂತರ ಪ್ರೋಟೋಕಾಲ್ ಸಿಬ್ಬಂದಿಗಳಿಗೆ ಹೇಳಿದ್ಯಾರು ಅಂತಂದಾಗ ರಾಮಚಂದ್ರ ರಾವ್ IPS ಅಧಿಕಾರಿ. ರಾಮಚಂದ್ರ ರಾವ್ ವರೆಗೂ ಬಂದು ನಿಂತಿದೆ. ಈಗ ರಾಮಚಂದ್ರ ರಾವ್ ಇಂದ ಈಗ ವಿಚಾರಣೆ ಆರಂಭ ಆಗಬೇಕಾಗತ್ತೆ. ಯಾಕೆ ನೀವು ಅವ್ರಿಗೆ ಪ್ರೋಟೋಕಾಲ್ ಕೊಡಕ್ಕೆ ಹೇಳಿದ್ದು, ಏನು ಉದ್ದೇಶ, ಇವೆಲ್ಲವನ್ನು ಕೂಡ ತನಿಖೆಗೆ ಒಳಪಡಿಸ್ತಾರೆ. ಹಾಗಾಗಿ ಇಲ್ಲಿಯವರೆಗೂ ಕೂಡ ಈಗ ಸರಿಯಾದಂಥ ಟ್ರ್ಯಾಕ್ ಅಲ್ಲೇ ಹೋಗ್ತಾ ಇದೆ. ಗೊತ್ತಿಲ್ಲ, ಎಲ್ಲ ಪ್ರಕರಣಗಳು ಕೆಲವೊಂದು ಟೈಮಲ್ಲಿ ರಾಜಕಾರಣಿಗಳು ಅಧಿಕಾರಿಗಳು ಸಿಕ್ಕಿಕೊಂಡಾಗ ಟ್ರ್ಯಾಕಲ್ಲಿ ಹೋಗ್ತಾ ಇರೋದು ಡೈವರ್ಟ್ ಆಗಿಬಿಡುತ್ತೆ. ಬಂಧನ ಬೆನ್ನಲ್ಲೇ ರನ್ಯಾ ಮೊಬೈಲ್ನಲ್ಲಿ ಈಗ ಎಲ್ಲ ಮಾಹಿತಿಗಳು ಸಿಗ್ತಾ ಇದೆ. ರನ್ಯಾ ರಾವ್ ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜು ಗುಪ್ತಚರ ಇಲಾಖೆ ವಿಚಾರದಲ್ಲಿ 3 ಮೊಬೈಲನ್ನು ಈಗ ವಶಕ್ಕೆ ಪಡ್ಕೊಂಡಿದೆ DRI ಅಧಿಕಾರಿಗಳು. ಮಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಕೆ ಕಾಲ್ ಮಾಡಿದ್ರ ರಾಮಚಂದ್ರ ರಾವ್. ಬಂಧನದ ಬೆನ್ನಲ್ಲೇ ರನ್ಯಾ ಮೊಬೈಲ್ ಸ್ವಿಚ್ ಆಫ್ ಅನ್ನ ಮಾಡಿದ್ದಾರೆ DRI ಅಧಿಕಾರಿಗಳು. ರನ್ಯಾ ರಾವ್ ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜು ಗುಪ್ತರ ಇಲಾಖೆ ಸಿಬ್ಬಂದಿ ಧನುಷ್ ಅವರದ್ದು 3 ಮೊಬೈಲ್ ಅನ್ನ ಕೂಡ ವಶಕ್ಕೆ ಪಡೆದಿರ್ತಾರೆ DRI ಅಧಿಕಾರಿಗಳು. ಸ್ವಿಚ್ ಆಫ್ ಮಾಡಿಬಿಡ್ತಾರೆ ವಶಕ್ಕೆ ಪಡೆದ ತಕ್ಷಣ. ಮಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಕೆ ಕಾಲ್ ಮಾಡಿದ್ರ ಅಥವಾ ಬೇರೆ ಏನೇನಾದರೂ ಉದ್ದೇಶ ಇತ್ತಾ, ಸೇಫ್ ಆಗಿ ಆಚೆ ಬಂದ್ರ ಇಲ್ವಾ ಅಂತ ಹೇಳಿದ ಇಂಟೆನ್ಷನ್, ಅದರ ಹಿಂದಿರುವಂತ ಉದ್ದೇಶ ಏನು ಅನ್ನುವಂಥದ್ದು ಬಹಳ ಮುಖ್ಯವಾಗತ್ತೆ. ಹಾಕಿಕೊಂಡಂಥ ಯೋಜನೆ ಸುಸೂತ್ರವಾಗಿ ನಡಿಬೇಕಾಗತ್ತೆ ಅನ್ನೋದಾದರೆ ಅದು ಹೇಗೆ ನಡೀತಾ ಇದೆ ಅನ್ನೋದು ಕೂಡ ಅಬ್ಸರ್ವೇಷನ್ ಮಾಡಬೇಕಾಗತ್ತೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಟ್ರ್ಯಾಕಲ್ಲಿ ಹೋಗ್ತಾ ಇದೆ ತನಿಖೆ ಅನ್ನುವಂಥದ್ದು ಮೇಲ್ನೋಟಕ್ಕಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಉಮೇಶ್, ಒಂದು ಕಡೆಗೆ ಪಾತ್ರಧಾರಿಗಳು ಯಾರಿದ್ದಾರೆ, ಆ ಪಾತ್ರಧಾರಿಗಳಲ್ಲಿ ಶರಣ್ ಕೂಡ ಇದ್ದಾರೆ, ಇನ್ನೊಂದು ಕಡೆಗೆ ರನ್ಯಾ ಇದ್ದಾರೆ, ಜೊತೆಗೆ ಪ್ರೋಟೋಕಾಲ್ ಸಿಬ್ಬಂದಿಗಳು ಕಾಣಿಸಿಕೊಳ್ತಾ ಇದ್ದಾರೆ. ಈಗ ಮೇನ್ ಅಕ್ಯೂಸ್ಡ್ ಆಗಿ ಬರ್ತಾ ಇರುವಂಥದ್ದು ರಾಮಚಂದ್ರ ರಾವ್ ಅವರು ಪ್ರೋಟೋಕಾಲ್ ಯಾಕೆ ಕೊಟ್ಟರು ಅಂತ ಹೇಳಿ ಇಲ್ಲಿಂದ ಈಗ ಮತ್ತೊಂದಿಷ್ಟು ತನಿಖೆ ಆಳವಾಗಿ ಹೋಗಬೇಕಾಗಿದೆಯಲ್ವಾ ಉಮೇಶ್?
ಅರುಣ್, ಈಗಾಗಲೇ DRI ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಈ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಾಥಮಿಕವಾಗಿ ಎಲ್ಲ ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಉದ್ಭವಿಸುವಂಥ ಪ್ರಶ್ನೆ ಅಂದರೆ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ಕೊಟ್ಟೋದಕ್ಕೆ ಶಿಫಾರಸು ಮಾಡಿದ್ಯಾರು ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅವರ ಮಲಮಗಳಾದಂಥ ರನ್ಯಾಗೆ DGP ರಾಮಚಂದ್ರ ರಾವ್ ಅವರು ಫೋನ್ ಮಾಡಿ ಹೆಡ್ ಕಾನ್ಸ್ಟೇಬಲ್ ಆದಂಥ ಬಸವರಾಜು ಮತ್ತು ಧನುಷ್ ಏನಿದ್ರು ಅವರಿಗೆ ಸೂಚನೆ ಕೊಡ್ತಿದ್ರು. ಪ್ರತಿ ಬಾರಿ ರನ್ಯಾ ವಿದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಆಕೆಯನ್ನು ಶಿಷ್ಟಾಚಾರ ಕೊಟ್ಟು ಪ್ರೊಟೆಕ್ಟ್ ಮಾಡಿ ಆಕೆಯನ್ನು ಕಾರತ್ಸಿಗೆ ಕಳಿಸುವಂಥ ಕೆಲಸವನ್ನು ಈ ಇಬ್ಬರು ಸಿಬ್ಬಂದಿ ಮಾಡ್ತಾಯಿದ್ರು. ಅದೇ ಥರ ಏನು 3ನೇ ತಾರೀಕು ಕೂಡ ರನ್ಯಾನ ಯಾವಾಗ DRI ಅಧಿಕಾರಿಗಳು ವಶಕ್ಕೆ ಪಡಿತಾರೆ, ಆ ನಂತರದಲ್ಲಿ ರನ್ಯಾದು ಮತ್ತು ಧನುಷ್ ಮತ್ತು ಈ ಬಸವರಾಜ್ ಏನಿದ್ದಾರೆ ಮೂವರನ್ನು ಕೂಡ ಆ ಕ್ಷಣಕ್ಕೆ ವಶಕ್ಕೆ ಪಡೆದು ಮೂವರ ಮೊಬೈಲ್ಗಳನ್ನು ಕೂಡ ಸ್ವಿಚ್ ಆಫ್ ಮಾಡಿರ್ತಾರೆ. ಸ್ವಿಚ್ ಆಫ್ ಮಾಡಿದ ನಂತರದಲ್ಲಿ ಯಾವಾಗ 7 ಗಂಟೆ ಹೊತ್ತಿಗೆ ಅವರು ಕಸ್ಟಡಿಗೆ ಪಡ್ಕೊಂಡು ಸ್ವಿಚ್ ಆಫ್ ಮಾಡುವಂಥದ್ದು. 9:30 ನಂತರದಲ್ಲಿ ಇದೇ DGP ಅವರು ಬಸವರಾಜ್ಗೆ ಕರೆ ಮಾಡಿದ್ದಾರೆ, ಅಂದರೆ ವಾಟ್ಸಪ್ ಕರೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ DRI ಅಧಿಕಾರಿಗಳ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಈಗಾಗಲೇ ರಾಮಚಂದ್ರ ರಾವ್ ಪಾತ್ರ ಏನು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಆ ಹೊತ್ತಿನಲ್ಲೇ ಈಗ ಅವರು ಮೂವರ ಮೊಬೈಲ್ಗಳೇನು ವಶಕ್ಕೆ ಪಡೆದಿರೋ ಆ ಮೊಬೈಲ್ನಲ್ಲಿ ಇವರು ಪದೇ ಪದೇ ಇವರಿಗೆ ಕರೆ ಮಾಡಿರುವಂಥದ್ದು, ಅದರಲ್ಲೂ ವಾಟ್ಸಪ್ ಕರೆ ಮಾಡಿರುವಂಥದ್ದು ಆ ತನಿಖೆ ವೇಳೆಯಲ್ಲಿ ಗೊತ್ತಾಗಿದೆ. ಹಾಗಾಗಿ ಈ ಪ್ರಕರಣದಲ್ಲಿ ರಾಮಚಂದ್ರ ರಾವ್ಗೆ ಈಕೆಗೆ ಏನು ಸಂಬಂಧ ಅನ್ನೋದು, ಅಂದರೆ ಚಿನ್ನ ಸಾಗಾಟದಲ್ಲಿ ಏನು ಸಂಬಂಧ ಅನ್ನೋದು ಒಂದು ಕಡೆ ಆದರೆ, ಈ ಪ್ರೋಟೋಕಾಲ್ಗೆ ಯಾರು ಶಿಫಾರಸು ಮಾಡಿದ್ರು ಪ್ರತಿ ಬಾರಿ ಇದೇ ರೀತಿ ಮಾಡ್ತಿದ್ರಾ ಅಥವಾ 3ನೇ ತಾರೀಕು ಮಾತ್ರ ಈಕೆಯ ಪ್ರೊಟೆಕ್ಟ್ಗೆ ನಿಂತ್ಕೊಂಡಿದ್ದ ಅನ್ನೋ ಮಾಹಿತಿ ಕೂಡ ಹೊರಕ್ಕೆ ಬರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ DRI ಅಧಿಕಾರಿಗಳು ಮತ್ತು ಇದು ಈ IAS ಅಧಿಕಾರಿ ನೇತೃತ್ವದಲ್ಲಿ ಮತ್ತೊಂದು ತಂಡ ಏನು ರಚನೆಯಾಗಿ ತನಿಖೆ ನಡೀತಾ ಇದೆ. ಈ ತನಿಖೆಯಲ್ಲಿ ಎಲ್ಲ ಮಾಹಿತಿಗಳು ಕೂಡ ಹೊರಗಡೆ ಬರಬೇಕಾಗುತ್ತೆ. ಸದ್ಯಕ್ಕೆ ಈಗ ಲ್ಯಾಪ್ಟಾಪು 3 ಮೊಬೈಲ್ಗಳಲ್ಲಿ ರಾಮಚಂದ್ರ ರಾವ್ ಸಂಬಂಧಪಟ್ಟಂತೆ ಮಾಹಿತಿಗಳು ಕಲೆಕ್ಟ್ ಮಾಡ್ತಾ ಇರುವಂಥದ್ದು. ಒಂದು ಸದ್ಯಕ್ಕಿರೋ ಮಾಹಿತಿ ಪ್ರಕಾರ DGP ರಾಮಚಂದ್ರ ರಾವ್ಗೂ ಕೂಡ ಈ ಪ್ರಕರಣವು ಸುತ್ತಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅದಕ್ಕೆ ಬೇಕಾದಂಥ ಸೂಕ್ತ ಎಲ್ಲ ದಾಖಲೆಗಳು ಕೂಡ ಈಗ ಅಧಿಕಾರಿಗಳ ಕೈ ಸೇರಿರುವಂಥದ್ದು. ಅರುಣ್. ಓಕೆ ಉಮೇಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ನಿಮ್ಮ ಹತ್ರ.